ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಅದಕ್ಕೊಂದು ಗೌರವ ಇತ್ತು, ಅದಕ್ಕೆ ಒಂದು ಆರ್ಥಿಕ ತಜ್ಞರಿದ್ದರು. ಈಗ ರಿಸರ್ವ್ ಬ್ಯಾಂಕ್ ಇಂಡಿಯಾದ ಮುಖ್ಯಸ್ಥರು ಏನಾಯಿತು? ಇವತ್ತು ಒಂದು ಆರ್ಥಿಕ ಸಂಬಂಧಪಟ್ಟಾಗಿ ಸ್ಥಿರತೆ ಕೊಡುವಂಥ ಪ್ರಮುಖ ಸ್ಥಾನದಲ್ಲಿದ್ದವರೇ ಇವತ್ತು ಸರ್ಕಾರದ ಹೊಸಬರೇ ನಮಗೆ ಬೇಡ ಅಂತ ಹೋಗುವಂಥ ಪರಿಸ್ಥಿತಿ ಇವತ್ತು ನಮ್ಮನ್ನು ಯಾವ ಮಟ್ಟಕ್ಕೆ ಇವತ್ತು ಹೋಗ್ತಾ ಅಂತ ನಾವು ಇವತ್ತು ಗಂಭೀರದ ಆಲೋಚನೆ ಮಾಡಬೇಕು. ಈ ಮಧ್ಯದಲ್ಲಿ ಬ್ಯಾಂಕ್ಗಳನ್ನು ಇವತ್ತು ಜೊತೆ ಆಗುವಂಥ ಒಂದು ವಿಚಾರ ತಂದರು. ಇಡೀ ದೇಶದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಬಹುಶಃ ಈ ರೀತಿ ಆಲೋಚನೆ ತಂದದ್ದು. ಅದರಲ್ಲಿ ವಿಜಯ ಬ್ಯಾಂಕನ್ನು ಕೂಡ ಸೇರಿಸಿದರು. ಆಗಲೇ ಇದು ನಮ್ಮ ಜಿಲ್ಲೆಯಿಂದ ಸ್ಟಾರ್ಟಿಂಗ್ ಪ್ರಾರಂಭದ ಬ್ಯಾಂಕ್, ಇದನ್ನು ಉಳಿಸಿಕೊಳ್ಬೇಕಂತ ಭಾಳಷ್ಟು ಬೇಡಿಕೆ ಆಯಿತು. ಇದೀಗ ನಿನ್ನೆ ಕ್ಯಾಬಿನೆಟ್ನಲ್ಲಿ ಅದನ್ನೆಲ್ಲ ಮೀರಿ ಇವತ್ತು ಅದನ್ನು ಕೊಲಿಷನ್ ಮಾಡಿದರು. ಮಾಡಿ ಏನು ಹೆಸರು ಕೊಟ್ಟಿದ್ದಾರೆ? ಮೂರನ್ನು ಸೇರಿಸಿ ಇವತ್ತು ಬರೋಡಾ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ, ಬ್ಯಾಂಕ್ ಆಫ್ ಬರೋಡಾ. ಯಾಕೆ ವಿಜಯ ಬ್ಯಾಂಕ್ ಅಂತ ಹೆಸರು ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ? ಯಾಕೆ ಇದರ ಪರವಾಗಿ ನಮ್ಮ ಸಂಸದರು, ನಮ್ಮ ರಾಜ್ಯದ ಇವರು, ನಮ್ಮ ಇಲ್ಲಿಯ ಸಚಿವರು ಕೇಂದ್ರದಲ್ಲಿ ಇದರ ಬಗ್ಗೆ ಮಾತಾಡಲಿಲ್ಲ? ಇವತ್ತು ವಿಜಯ ಬ್ಯಾಂಕ್ ಅಂತೇಳಿ ಬರೀ ದಕ್ಷಿಣ ಕನ್ನಡ ಜಿಲ್ಲೆಯ ಬ್ಯಾಂಕ್ ಅಂತ ಇವತ್ತು ನಾವು ಕೇಳೋದಲ್ಲ. ನಮಗೆ ಭಾಳಷ್ಟು ಗೌರವ. ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೇ ಇವತ್ತು ಪ್ರಾರಂಭ ಆಗಿದ್ದಾರೆ ಇದರದ್ದು. ಬಹುಶಃ ಇವತ್ತು ಇದರ ಫಸ್ಟ್ ಅಧ್ಯಕ್ಷರಾಗಿ ಬಾಲಕೃಷ್ಣ ಶೆಟ್ಟಿ ಅವರು ಫೌಂಡ್ರು. ಇದ್ದಂತಹ ಬ್ಯಾಂಕ್ಗೆ ಲಾಭದಲ್ಲಿರುವಂಥ ಬ್ಯಾಂಕನ್ನು ಸೇರ್ಪಡಿಸುವಂಥ ಔಚಿತ್ಯ ಏನು? ಇದನ್ನು ಬರೀ ಗುಜರಾತಲ್ಲಿರುವಂಥ ಅವರ ಬ್ಯಾಂಕ್ ಅಂತ ಹೇಳಿಕೊಂಡ. ಇವತ್ತು ಈ ದೇಶದಲ್ಲಿ ಬ್ಯಾಂಕ್ಗಳಿಗೆ ಮೋಸ ಮಾಡಿ ಹೋದಂಥ ಬ್ಯಾಂಕ್ಗಳು ಯಾವುದು? NPS ಮಾಡಿಕೊಂಡು ಹೋದ ಬ್ಯಾಂಕ್ಗಳು ಯಾವುದು? ವಿಜಯ ಬ್ಯಾಂಕಿಗೆ ಮಾಡಿದ್ದಾರೆ. ಮಾಡಿದೆ ಬ್ಯಾಂಕ್ ಆಫ್ ಬರೋಡಕ್ಕೆ. ಅಲ್ಲಿ ಮೋಸ ಮಾಡಿ ಅದನ್ನು ಬಹುಶಃ ಮುಗಿಸುವಂಥ ಸಂದರ್ಭದಲ್ಲಿ ಅದನ್ನು ಉಳಿಸಲಿಕ್ಕೆ ಬೇಕಾಗಿ ನಮ್ಮನ್ನು ಸೇರಿಸಬೇಕಾ? ಇದನ್ನು ನಮ್ಮ ಸಂಸದರು, ನಮ್ಮ ಕೇಂದ್ರ ಸಚಿವರು ಇದನ್ನು ನೋಡಿ ಸುಮ್ಮನೆ ಕೂತ್ಕೊಳ್ಬೇಕಾ? ಇವರು ಕೂತ್ಕೊಂಡಾಗ ನಮ್ಮ ಜನತೆ ಇವರಿಗೆ ಗೌರವ ಕೊಡಬೇಕಾ, ಮಾನ್ಯತೆ ಕೊಡಬೇಕಾ? ಒಂದಾದರೂ ಬೇಕಾ? ಅಟ್ಲೀಸ್ಟ್ ಒಂದು ಸ್ಟೇಟಸ್ ತಗೊಳ್ಬೇಕಿತ್ತಲ್ಲ. ಈ 3 ಬ್ಯಾಂಕಲ್ಲಿ ಯಾವುದು ನಂಬರ್ 1 ಬ್ಯಾಂಕ್? ಯಾರ್ದು ಚೆನ್ನಾಗಿ ಆಡಳಿತ ಅಡ್ಮಿನಿಸ್ಟ್ರೇಷನ್ ಯಾರು ಚೆನ್ನಾಗಿ ಮಾಡಿದರು? ಆ ಬ್ಯಾಂಕದ ಹೆಸರದ್ದು ಇವ್ರು ತರಬೇಕಲ್ಲ. 3,000 ಲಾಸಲ್ಲಿರುವಂಥ ಬ್ಯಾಂಕಿಗೆ 200 ಕೋಟಿ ಲಾಭ ಇರುವಂಥ ಬ್ಯಾಂಕನ್ನು ಹೋಗಿ ಅವರು ಸೇರಿಸಿ ಇದರ ಲಾಭ ಎಲ್ಲ ತಗೊಂಡು ಅದಕ್ಕೆ ಹೆಸರು ಕೊಡ್ತಾರೆ ಅಂತ ಹೇಳಿದರೆ ಇವತ್ತು ಉದ್ದೇಶ ಏನಂತ ನಮಗೆ ಕ್ಲಾರಿಫಿಕೇಷನ್